Hi students, welcome back to session 12. We were solving the problem on balance sheet. We have done schedule number 1 to schedule number 10. Okay. I will show you how exactly the format of balance sheet will be done in this particular problem. You can have a look at here. Last two classes we studied about, we did schedules relating to capital. Schedule number 1, 2 lakhs, reserves and surplus. Schedule number 2, 3,45,000, deposits, borrowings, other liabilities and provisions, balance with other bank and money at call and short notice, investment, advances and fixed asset. Okay. So today we will look at schedule number 11 and 12 only, because schedule number 13, 14, 15, 16 belongs to the income statement. So we are going to just look at schedule number 11 and 12. So schedule number 11, what are the items which is there in the particular balance sheet? Have a look at here. Do we have any items related to schedule number 11? What is first of all schedule number 11? Other assets, isn't it? So when you look at here, there is no item related to schedule number 11. In this particular problem, they have not given you any items related to schedule number 11. Prepaid expenses, silver, non-banking assets, interbank adjustments, accrued incomes and stamp at hand. So they're not given any adjustment related to this. But when you look at the contingent liability, there are two major items. One is acceptance from customers, next one is bills for collection. So both the items you should put under schedule number 12, that is, and post them and make a total of them. This contingent liability is a very important part in any bank. Okay, because in terms of losses, okay, in terms of huge losses, this contingent liability, when provision is made, it will come for a rescue or it will be helpful to the bank. Okay, contingent liability ಸುಮಾರು ಸತಿ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ. ಓಕೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಚಿಕ್ಕ ಮಕ್ಕಳೆಲ್ಲ ಆಡಿದಾಗ. ಆದರೆ ಇದು ಆಟಕ್ಕೇನೂ ಇದೆ, ಲೆಕ್ಕಕ್ಕೂ ಇದೆ. ಯಾಕೆ ಅಂತಂದರೆ ಕಂಟಿಂಜೆಂಟ್ ಲಯಬಿಲಿಟಿಗೆ ಪ್ರಾವಿಷನ್ ಮಾಡಲಿಲ್ಲ ಅಂತ ಅಂದರೆ ಬ್ಯಾಂಕು ಏನಾಗುತ್ತೆ ಅಂತ ಅಂದರೆ, ಅಕಸ್ಮಾತ್ ಹ್ಯೂಜ್ ಲಾಸಸ್ ಆಗಿಬಿಟ್ರೆ ದೆನ್ ಬ್ಯಾಂಕ್ ವಿಲ್ ಸಫರ್. ಸೊ ಅದಕ್ಕೆ ಕಂಟಿಂಜೆಂಟ್ ಲಯಬಿಲಿಟಿಗೆ ಯಾವತ್ತೂ ಕೂಡ ಬ್ಯಾಂಕು ಪ್ರಾವಿಷನ್ಸ್ ಮಾಡೇ ಮಾಡುತ್ತೆ. ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ಈ ಫಾರ್ಮ್ಯಾಟನ್ನು ನೋಡಿ. ಫಸ್ಟು ನೇಮ್ ಆಫ್ ದ ಬ್ಯಾಂಕ್ ಬರ್ಕೋಬೇಕು, ಇಂಡಿಯನ್ ಬ್ಯಾಂಕ್ ಕಾರ್ಪೊರೇಷನ್. ಆಮೇಲೆ ಬ್ಯಾಲೆನ್ಸ್ ಶೀಟು ಫಾರ್ಮ್ ಎ, ಇನ್ಕಮ್ ಸ್ಟೇಟ್ಮೆಂಟು ಫಾರ್ಮ್ ಬಿ. ಸೊ ಬ್ಯಾಲೆನ್ಸ್ ಶೀಟ್, ಫಾರ್ಮ್ಯಾಟ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅಂತ ಬರ್ತಿದ್ದೀವಿ, ಬ್ಯಾಲೆನ್ಸ್ ಶೀಟ್ ಅಂತಲೇ ಬರ್ಕೊಳ್ಳಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March ವಾಟ್ ಎವರ್ ಇಯರ್ 2017-18 ಯು ಹ್ಯಾವ್ ಟು ರೈಟ್. ದೆನ್ ದಿಸ್ ಇಸ್ ಡಿವೈಡೆಡ್ ಇನ್ ಟು ಸೇಮ್ 3 ಕಾಲಮ್ಸ್. ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ 3 ಕಾಲಮ್ಸು. ಫಸ್ಟ್ ನಾವು ಕ್ಯಾಪಿಟಲ್ ಮತ್ತು ಲಯಬಿಲಿಟಿನ ತಗೋಬೇಕಾಗತ್ತೆ. ಓಕೆ, ಸೊ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿ ಶೆಡ್ಯೂಲ್ ನಂಬರ್ ಬರ್ಕೋಬೇಕು. ಪ್ಲಸ್ ನಾವು ಲಾಸ್ಟ್ ಪರ್ಟಿಕ್ಯುಲರ್ ಸೆಷನಲ್ಲಿ ಎಷ್ಟಿತ್ತು ಅಮೌಂಟ್ ಅಂತ ನಾವು ನೋಡಿದ್ವಿ, ಅದನ್ನು ತಗೋಬೇಕಾಗತ್ತೆ. ಸೊ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು, ಡೆಪಾಸಿಟ್ಸು ಆ್ಯಂಡ್ ಬಾರೋಯಿಂಗ್ಸ್. ನೋಡಿ, ವೆನ್ ಯು ಲುಕ್ ಎಟ್ ದ ಥಿಂಗ್ ಯು ಕ್ಯಾನ್ ಸಿ ದ್ಯಾಟ್, ಸಿ ಹಿಯರ್ ಯು ಕ್ಯಾನ್ ಹ್ಯಾವ್ ಅ ರಿವಿಷನ್ ಆಫ್ ದಿಸ್. ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿದ್ದು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಂದ ಕೊನೆಯದು ಫಿಕ್ಸ್ಡ್ ಅಸೆಟ್ವರೆಗೂ ಏನಿದೆ ಅಮೌಂಟು ಅದನ್ನು ನಾವು ತಗೋಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಅದನ್ನು ಪೋಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಕ್ಯಾಪಿಟಲು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು, ಡೆಪಾಸಿಟ್ಸು, ಬಾರೋಯಿಂಗ್ ನಿಲ್ಲಿತ್ತು, ಅದರ್ ಲಯಬಿಲಿಟೀಸು. ಪ್ಲಸ್ ಅಸೆಟ್ ಸೈಡು 6ಇಂದ 11ವರೆಗೂ ಪೋಸ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಓಕೆ, 6 ಆ್ಯಂಡ್ ವೆನ್ ಯು ಲುಕ್ ಎಟ್ ಸೇ, ನೋಡಿ 6 ಎಲ್ಲ ಲಾಸ್ಟ್ ಸೆಷನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 6, 7, 8, 9 ಆ್ಯಂಡ್ 10. ಇಷ್ಟು ಐಟಮ್ಸ್ಗಳನ್ನು ಮತ್ತೆ ನೀವು ಫಾರ್ಮ್ಯಾಟಲ್ಲಿ ಪೋಸ್ಟಿಂಗ್ ಮಾಡ್ಕೊಳ್ಳಿ. 6 ಕ್ಯಾಶ್ ಇನ್ ಹ್ಯಾಂಡು, 7 ಬ್ಯಾಲೆನ್ಸ್ ವಿತ್ ಅದರ್ ಬ್ಯಾಂಕ್ಸು, 8 ಇನ್ವೆಸ್ಟ್ಮೆಂಟು, 9 ಅಡ್ವಾನ್ಸಸ್, 10 ಇಸ್ ಫಿಕ್ಸ್ಡ್ ಅಸೆಟ್. 11 ಈ ಸೆಷನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಏನೂ ಇಲ್ಲ. ಕಂಟಿಂಜೆಂಟ್ ಲಯಬಿಲಿಟಿ ನೋಡಿ ಕೆಳಗಡೆ ಬರುತ್ತೆ, ಅಂದರೆ ಟೋಟಲಿಂಗ್ಗೆ ಅದನ್ನು ನಾವು ತಗೊಳ್ಳಲ್ಲ ಅಂತ. ಓಕೆ, ಸೊ 2 ಟೋಟಲ್ನ ನೀವು ಮಾಡಿದಾಗ 2 ಟ್ಯಾಲಿ ಆಗಬೇಕು. ಟ್ಯಾಲಿ ಆದರೆ ಮಾತ್ರ ಇದರ ಉಪಯುಕ್ತತೆ ಇದೆ ಅಂತ ಅರ್ಥ, ಇಲ್ಲ ಅಂತ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ದ ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಲೆಟ್ us ರಿವೈಸ್ ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್ ಒನ್ಸ್ ಮೋರ್. ಓಕೆ, schedule number 1, capital. Schedules are very, very, very important for solving banking problems. If you are not aware of the schedule, it becomes very difficult for you to solve the problem.
So capital schedule number 1, reserves and surplus schedule number 2, deposit schedule number 3, borrowings 4, other liabilities 5. Cash in hand is 6 schedule, balance with other bank and money at call short notice is 7, investment is 8, advances is 9, fixed asset is 10, other asset is 11, and finally 12 is contingent liability. So this is about the balance sheet format. If you have any doubts, you solve many more problems. ಇದೇ ತರಹ ಲೆಕ್ಕಗಳನ್ನು ಇನ್ನೂ ಒಂದು ಹೆಚ್ಚಾಗಿ ಒಂದು 4-5 ಲೆಕ್ಕಗಳನ್ನು ಸಾಲ್ವ್ ಮಾಡಿ. ಓಕೆ, ಏನೇ ಡೌಟ್ಸ್ ಇದ್ರೂ ಈ ಪರ್ಟಿಕ್ಯುಲರ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.